ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಸ್ವರೂಪ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರು ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀವಿ. ಬೆಳಿಗ್ಗೆ ಬೇಗ ಟಿಫನ್ ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬೇಗ ಡ್ಯೂಟಿಗೆ ಹೋಗ್ತಾರಲ್ಲ, ಅವ್ರು ಹೋಗೋಷ್ಟಕ್ಕೆ ಆಗಬೇಕಂತ ಬೇಗ ಆಗುತ್ತಲ್ಲ ಉಪ್ಪಿಟ್ಟಾದರೆ. ನೋಡಿ, ಈಗ ಅವರು ಟಿಫನ್ ತಿಂತಿದ್ದಾರೆಲ್ಲ. ಟಿಫನ್ ತಿನ್ಕೊಂಡು ಅವರು ಡ್ಯೂಟಿಗೆ ಹೊಳ್ತಾರೆ. ಮತ್ತು ಮಕ್ಕಳಿಗೂ ಹಾಕ್ಕೊಟ್ಟೆ ಹಂಗೆ ಟಿಫನ್ ತಿಂತಿದ್ದಾರೆ. ಉಪ್ಪಿಟ್ಟು ಮಾಡೋ ರೆಸಿಪಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ಯಾರಿಗಾದ್ರು ಬೇಕಂದರೆ ಹೋಗಿ ನೋಡಿ. ಮತ್ತು ಹಾಗೆ ನಾನು ಸ್ವಲ್ಪ ಟಿಫನ್ ತಿನ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ತಾಡೋಣ ಅಂತ ಆಡ್ಕೊತಾ ಇದ್ದೀನಿ. ಸ್ವಲ್ಪ ಅವ್ರ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಸ್ವಲ್ಪ ತಾಡ್ಕೊಂಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅವರೆಲ್ಲ ಮನಿಕೊಂಡಿದ್ದಾರೆ, ಅದಕ್ಕೆ ಬೇಗ ಕ್ಲೀನ್ ಮಾಡೋಣ ಅಂತ. ಸ್ವಲ್ಪ ಟಿಫನ್ ತಿಂದಿರೋ ಪಾತ್ರೆ ಎಲ್ಲ ಇದ್ವು, ಎಲ್ಲ ತೊಳ್ಕೊತಾ ಇದ್ದೀನಿ. ಮತ್ತು ಈಗ ಅಡುಗೆ ಮನೆ ನಾನು ಯಾವಾಗನ ಕ್ಲೀನ್ ಮಾಡಲಿ, ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತು ಬೇರೆ ರೂಮೆಲ್ಲ ಕ್ಲೀನ್ ಮಾಡ್ತೀನಿ ಆಮೇಲೆ. ನೋಡಿ, ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಯಾಸ್ ಹತ್ರ ಕ್ಲೀನ್ ಮಾಡಬೇಕಂದ್ರೆ ತುಂಬ ಬೇಜಾರಾಗ್ತದೆ. ಅಡುಗೆ ಮಾತ್ರ ಬೇಗ ಮಾಡ್ತೀವಿ, ಕ್ಲೀನ್ ಮಾಡೋದಂದರೆ ತುಂಬ ತಲೆನೋವು. ಮತ್ತು ನೋಡಿ, ಎಲ್ಲ ಫುಲ್ ಆಯಿಲ್ ಆಗಿರುತ್ತಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫುಲ್ಲು. ಮತ್ತು ಕಬೋರ್ಡು ಅದೆಲ್ಲ ಒರೆಸ್ಕೊತಾ ಇದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಮತ್ತು ಈಗ ರೂಮ್ ಒಳಗೆಲ್ಲ ನೆಲ ಒರೆಸ್ಕೊಂಬರ್ತಾಯಿದ್ದೀನಿ. ಈ ಮನೆ ಒಳಗಡೆ ಧೂಳು ಹೆಂಗೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾವಾಗ ಕ್ಲೀನ್ ಮಾಡಿದ್ರು ಫುಲ್ ಧೂಳು ಬರ್ತಾನೆ ಇರುತ್ತೆ. ಅದರಿಂದ ವಾರ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡ್ದಂಗೆ ಇರಲ್ಲ, ಆ ಥರ ಅನ್ನಿಸ್ತತೆ ಮನೆ ಅಂತೂ. ಮತ್ತು ನೋಡಿ, ಈಗ ಎಲ್ಲ ಫುಲ್ ಎಲ್ಲ ವೈಟ್ ಟೈಲ್ಸ್ ಆಗಿರೋದ್ರಿಂದ ನಮ್ಮ ಮನೆ ಫುಲ್ ಗಲೀಜು ಅಂದರೆ ಗಲೀಜು. ಮಕ್ಕಳಿರೋದಕ್ಕೂ ಅದಕ್ಕೆ ಯಾವಾಗೂ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಮತ್ತು ಈಗ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಸ್ನಾನ ಮಾಡ್ಕೊಂಬರೋಣ ಅಂತ ಸ್ನಾನ ಮಾಡಿಕೊಂಡು ಈಗ ಬಂದೆ. ನೋಡಿ, ಗುರುವಾರ ರಾಯರ ಪೂಜೆ ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ರಾಯರ ಪೂಜೆ ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ಏನೋ ಅನ್ನಿಸ್ತತೆ. ನೋಡಿ, ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗುರುವಾರ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸುತ್ತೆ. ಮತ್ತು ಬಿಡುವ ತಂದು ಮನೆಯಲ್ಲೇ ಹಾರ ರೆಡಿ ಮಾಡ್ಕೊತೀನಿ. ಏನೋ ಒಂಥರ ಮನಸ್ಸು ನಿಧಾನ ಅನ್ನಿಸುತ್ತೆ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ. ಮತ್ತು ಈಗ ಹೊರಗಡೆ ಪೂಜೆ ಮಾಡ್ಕೊಬಂದು ಒಳಗಡೆ ನೋಡಿ ರಾಯರ್ ಹೂವು ಕೊಟ್ಟರೆ ನನ್ನ ಮಗಳು ತೋರಿಸ್ತಿದ್ದಾಳೆ, ಅಮ್ಮ ಹೂವು ಅಂತ. ಮತ್ತು ಈ ಹೂವು ತಗೊಂಡು ಕೈಗೆ ಕೊಡ್ತಿದ್ದಾಳೆ ನೋಡಿ. ಕೈ ಕೊಟ್ಟು ಮತ್ತು ಹೇಳ್ತಿದ್ದಾಳೆ ಇದು ಕೊಡ್ತು ಅಂತ. ರಾಯರ ಫೋಟೋ ತೋರಿಸ್ತಿದ್ದಾಳೆ ನೋಡಿ, ಇದೇ ಹೂವು ಕೊಟ್ಟಿದ್ದಂತ. ಮತ್ತು ಈಗ ಪೂಜೆ ಎಲ್ಲ ಮುಗೀತು. ನಮ್ಮ ಮನೆ ದೇವ್ರು ಬಂದು ತಿರುಪತಿ ತಿಮ್ಮಪ್ಪ. ಬೆಳಗ್ಗೆ ಬಟ್ಟೆ ತೊಳೆದಿರೋವೆಲ್ಲ ಹಂಗೆ ಇದ್ವು, ಮಡ್ಚಿರಿಲ್ಲ ಬಟ್ಟೆ. ಪೂಜೆ ಎಲ್ಲ ಆದಮೇಲೆ ಮಡ್ಚಿಕ್ಕೋದಂತ ಎಲ್ಲ ಹಂಗೆ ಇಟ್ಟಿದ್ದೆ ನೋಡಿ. ಈಗ ಸ್ವಲ್ಪ ಬಟ್ಟೆನೆಲ್ಲ ಮಡ್ಚಿಟ್ಬಿಟ್ಟು ಈಗ ಊಟ ಮಾಡೋಣ ಅಂತ ಎಲ್ಲ ಊಟಕ್ಕೆ ಹೋದ್ವಿ. ಮತ್ತು ಊಟ ಮಾಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾಲು ಉಣ್ಕಿತ್ತು, ಅದಕ್ಕೆ ನನ್ನ ಮೈದ ನೀವುತ್ತಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಒಂದು 15-20 ದಿವಸದಿಂದ ಆಯ್ತೈತೆ ಅಂತ ಹೇಳ್ತಿದ್ದಾರೆ. ಅದು ನೋವೇ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ರು. ಇವತ್ತಿನ ಡೇ ರೊಟೀನ್ ಇಷ್ಟ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಮತ್ತೆ ಸಿಗೋಣ, ಬಾಯ್.